ರೀಸೆಂಟಾಗಿ ನಾನು ನನ್ನ ಫ್ಯಾಮಿಲಿ ಜೊತೆ ಸರ್ಕಸ್ ನೋಡೋಕೆ ಹೋಗಿದ್ದೆ. ತುಂಬಾ ಖುಷಿ ಆಯಿತು, ಅಷ್ಟೇ ಬೇಜಾರು ಆಯಿತು. ಖುಷಿ ಯಾಕಾಯಿತು ಅಂತ ಹೇಳ್ತೀನಿ ಕೇಳಿ. 2 ಅವರ್ಸ್ ಶೋ ಅಲ್ಲಿ ಟೈಮ್ ಹಿಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ಗೊತ್ತಾ. ನೆಕ್ಸ್ಟ್ ಏನು ಅಂತ ಕಾಯ್ತಾ ಕೂತಿದ್ದೆ. ಆದರೂ ನಾನು ಪ್ರತಿ ವರ್ಷ ಸರ್ಕಸ್ ನೋಡ್ತಾ ಬರ್ತಾ ಇದ್ದೀನಿ. ಈ ವರ್ಷವೂ ತುಂಬ ಇಂಪ್ಲಿಮೆಂಟ್ ಮಾಡಿದ್ದಾರೆ ರ್ಯಾಂಬೋ ಸರ್ಕಸ್ ಅವರು. ಬ್ಯಾಂಗ್ಳೂರು ಕೆಂಗೇರಿ ಬಸ್ ಟರ್ಮಿನಲ್ ಹತ್ರ ಹಾಕಿದ್ದಾರೆ ಈ ಸತಿ. ಸೊ ಲೈಕ್ ತುಂಬಾ ಖುಷಿ ಆಗುತ್ತೆ, ಒಂದು ಆರ್ಟಿಸ್ಟ್ ಹೆಂಗೆ ಪರ್ಫಾರ್ಮ್ ಮಾಡಿ ಇಷ್ಟು ಕ್ರೌಡ್ನ ನಗ್ಸೋಕ್ಕಾಗತ್ತೆ, ಎಂಟರ್ಟೈನ್ ಮಾಡೋಕ್ಕಾಗತ್ತೆ ಅಂತ. ಆ್ಯಂಡ್ ಅವ್ರ ಡೆಡಿಕೇಶನ್ನು, ಪ್ರಾಕ್ಟೀಸ್ ಲೆವೆಲ್ ನೋಡಿ ತುಂಬ ಖುಷಿ ಆಗುತ್ತೆ. ಸೊ ಯಾರಾದರೂ ನಿಮ್ಮ ಮನೇಲಿ ಫ್ರೆಂಡ್ಸ್, ಫ್ಯಾಮಿಲಿ, ಮಕ್ಕಳ ಜೊತೆ ನೀವು ಹೋಗಬೇಕು ಅಂದ್ಕೊಂಡ್ರೆ ದಿಸ್ ಇಸ್ ಅ ಗುಡ್ ಆಪರ್ಚುನಿಟಿ ಯು ಕ್ಯಾನ್ ಗೋ ಫಾರ್. ಸೊ 1 o'clock, 4 o'clock, 7 o'clock ಒಂದು ಶೋ ಇದೆ. ಅವರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ವೆಬ್ಸೈಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವೇನಾದರೂ ಈ ವೀಕೆಂಡ್ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಆನ್ಲೈನಲ್ಲೂ ಟಿಕೆಟ್ ಸಿಗುತ್ತೆ, ಡೈರೆಕ್ಟಾಗಿ ಹೋಗಿ ತಗೋಬೋದು. ಸೊ ಸ್ಟಾರ್ಟಿಂಗಲ್ಲಿ ನಾನು ಬೇಜಾರಾಯಿತು ಅಂತ ಕೂಡ ಹೇಳಿದೆ. ಯಾಕೆ ಅಂತ ಹೇಳಿದ್ರೆ ಚೇರ್ಸ್ ನೋಡ್ಬೋದು ನೀವು ಎಷ್ಟು ಖಾಲಿ ಇದೆ ಅಂತ. ಪರ್ಫಾರ್ಮ್ ಮಾಡ್ತಾ ಇರೋರು 100 ಜನ ಇದ್ರೆ ನೋಡೋರು ಬರೀ 50 ಜನ ಇದ್ರು. ನಾನು ಕೇಳಿದೆ ಅವ್ರನ್ನ, ಸರ್ ಹೆಂಗೆ ವರ್ಕೌಟ್ ಆಗ್ತಾ ಇದೆ ಅಂತ. ಅವ್ರು ಹೇಳಿದ್ರು, ಮ್ಯಾಮ್ ನೋಡೋಕೆ ಯಾರು ಬರ್ತಾನೆ ಇಲ್ಲ ಯಂಗ್ ಜನ್ರೇಷನ್ ಅವರು, ನಾವೇನು ಮಾಡೋದು, ಹಿಂಗೆ ಆಗ್ತಾ ಹೋದರೆ ನೆಕ್ಸ್ಟ್ ಇಯರಿಂದ ಸರ್ಕಸ್ ಬ್ಯಾಂಗ್ಳೂರಲ್ಲಿ ಹಾಕೋದೇ ಇಲ್ಲ ಅಂತ ಹೇಳ್ತಾ ಇದ್ರು. ಸೊ ಲೆಟ್ಸ್ ಸಪೋರ್ಟ್ ದಿಸ್ ಹಾರ್ಡ್ ವರ್ಕಿಂಗ್ ಆರ್ಟಿಸ್ಟ್. ಸೊ ನೆಕ್ಸ್ಟ್ ಜನ್ರೇಷನ್ ಸರ್ಕಸ್ ನೋಡೋಕೆ ಅಟ್ಲೀಸ್ಟ್ ಉಳಿಲಿ. ಸೊ ಯಾರಾದರೂ ಬ್ಯಾಂಗ್ಳೂರಲ್ಲಿದ್ದು ಫ್ರೀ ಇದ್ದರೆ ಹೋಗಿ ವಿಸಿಟ್ ಮಾಡಿ. ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.